ಮಣಿಪುರ ಚಕ್ರ. ಈ ಮಣಿಪುರ ಚಕ್ರವನ್ನು ನಾವು ಸಕ್ರಿಯಗೊಳಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಸುಖಾಸನದಲ್ಲಿ ಕುಳಿತುಕೋಬೇಕು. ಮತ್ತು ನಾವು ಇದಕ್ಕೆ ಮುದ್ರೆಯನ್ನು ಹಾಕ್ತೀವಿ. ಇದಕ್ಕೆ ಸೂರ್ಯ ಮುದ್ರೆ ಅಂತ ಕರಿತೀವಿ. ಈ ಸೂರ್ಯ ಮುದ್ರೆಯನ್ನು ಯಾವ ರೀತಿ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಉಂಗುರದ ಬೆರಳು ಏನಿದೆ ಆ ಬೆರಳು ನಮ್ಮ ಹೆಬ್ಬೆರಳಿನ ಕೆಳ ತುದಿಯನ್ನು ಈ ರೀತಿ ಸ್ಪರ್ಶ ಮಾಡಬೇಕು. ಇದನ್ನು ನಾವು ಸೂರ್ಯ ಮುದ್ರೆ ಅಂತ ಕರಿತೀವಿ. ಈ ರೀತಿ ಸೂರ್ಯ ಮುದ್ರೆಯನ್ನು ಹಾಕಿ ನಾವು ನಮ್ಮ ಎರಡೂ ತೊಡೆಗಳ ಮೇಲೆ ಇರಿಸಬೇಕು. ಮಣಿಪುರ ಚಕ್ರ ನಮ್ಮ ಒಕ್ಕಳು ಬಳ್ಳಿಯಲ್ಲಿ ಅದರ ಸ್ಥಾನ ಇರುತ್ತೆ. ಅದನ್ನು ನಾವು ಕಣ್ಣನ್ನು ಮುಚ್ಚಿ ಆ ಸ್ಥಾನವನ್ನು ಗಮನಿಸ್ತಾ 9 ಬಾರಿ ನಾವು ರಮ್ ಎಂತಕ್ಕಂತಹ ಬೀಜ ಮಂತ್ರವನ್ನು ಹೇಳಬೇಕು. ರಂ ರಂ ರಂ. ಈ ರೀತಿ ನಾವು 9 ಬಾರಿ ಮಾಡಿ ಆ ಸ್ಥಾನವನ್ನು ಗಮನಿಸೋದರ ಮೂಲಕ ಮಣಿಪುರ ಚಕ್ರವನ್ನು ನಾವು ಸಕ್ರಿಯಗೊಳಿಸ್ಬೋದು. ಮಣಿಪುರ ಚಕ್ರ. ಮಣಿಪುರ ಚಕ್ರವನ್ನು ಸಕ್ರಿಯಗೊಳಿಸುವ ಉದ್ದೇಶ: ಮಣಿಪುರ ಚಕ್ರವು ಸಕ್ರಿಯಗೊಂಡರೆ ಆತ್ಮವಿಶ್ವಾಸ, ಇಚ್ಛಾಶಕ್ತಿ ಮತ್ತು ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡುತ್ತದೆ. ಆಧ್ಯಾತ್ಮಿಕ ಉದ್ದೇಶ: ಸ್ವ ಅಸ್ಮಿತೆಯನ್ನು ಅರಿತುಕೊಳ್ಳುವುದು ಮತ್ತು ತನ್ನ ಶಕ್ತಿಯನ್ನು ನಿಯಂತ್ರಿಸುವುದು. ಸ್ಥಳ: ಹೊಕ್ಕುಳಿನ ಕೆಳಗೆ, ನಾಭಿ ಹೊಟ್ಟೆಯ ಮಧ್ಯಭಾಗದಲ್ಲಿ ನೆಲೆಗೊಂಡಿರುತ್ತದೆ. ಕಾರ್ಯ: ಜೀರ್ಣಕ್ರಿಯೆ ಮತ್ತು ಜೀವನದ ಅನುಭವಗಳನ್ನು ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯಕ್ಕೆ ಸಹಕಾರಿಯಾಗುತ್ತದೆ. ಆತ್ಮವಿಶ್ವಾಸ, ಇಚ್ಛಾಶಕ್ತಿ ಮತ್ತು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲು ಈ ಚಕ್ರವು ಸಹಾಯ ಮಾಡುತ್ತದೆ. ಮಣಿಪುರ ಚಕ್ರದ ಬಣ್ಣ ಹಳದಿ. ಮಣಿಪುರ ಚಕ್ರದ ತತ್ವ ಬೆಂಕಿ. ಮಣಿಪುರ ಚಕ್ರ ಸಕ್ರಿಯಗೊಳ್ಳಲು ಮಾಡುವ ಆಸನಗಳು: ನೌಕಾಸನ, ಉಷ್ಟ್ರಾಸನ, ಧನುರಾಸನ, ಪಶ್ಚಿಮೋತ್ತಾನಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ಚಕ್ರಾಸನ, ಸಲಭಾಸನ. ಈ ಆಸನಗಳನ್ನು ಮಾಡುವ ಮೂಲಕ ಮಣಿಪುರ ಚಕ್ರವನ್ನು ಸಕ್ರಿಯಗೊಳಿಸಬಹುದು.